ನಮಸ್ಕಾರ ಎಲ್ಲ ಕನ್ನಡಿಗರಿಗೆ. ಬಿಜ್ಕಲ್ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶರಣು ಬಿಜ್ಕಲ್. ಇವತ್ತಿನ ವಿಶೇಷ ಏನಪ್ಪ ಅಂದರೆ ಭೀಮ ಸಿನಿಮಾದ ಬಗ್ಗೆ ನಾವಿವತ್ತು ಮಾತಾಡ್ತೀನಿ. ಎಷ್ಟೋ ದಿನಗಳ ನಂತರ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಕಳೆ ಬಂದಂತಾಗಿದೆ. ಯಾಕೆಂದರೆ ಎಷ್ಟೋ ಚಿತ್ರಪ್ರೇಮಿಗಳು ಚಿತ್ರಮಂದಿರ ಕಡೆ ಬರೋದನ್ನೇ ಕಡಿಮೆ ಮಾಡಿದರು. ಆದರೆ ಈ ಭೀಮನಿಂದ ಎಷ್ಟೋ ಮುಚ್ಚಿ ಹೋದಂತಹ ಥಿಯೇಟ್ರ್ಗಳು ಓಪನ್ ಆಗ್ತಾಯಿದೆ. ಹಾಗೆ ಜನಗಳು ಕೂಡ ಥಿಯೇಟ್ರಿಗೆ ಧಾವಿಸ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಖುಷಿಯಾಗುತ್ತೆ. ಯಾಕಂದರೆ ನಾನು ನೋಡಿದ ಮಟ್ಟಿಗೆ ಇಷ್ಟು ದಿನ ಒಂದು 4-5 ತಿಂಗಳಿಂದ ಸಿನಿಮಾಕ್ಕೆ ಜನ ಬರೋದೇ ಕಷ್ಟ ಆಗಿತ್ತು. ಅಂಥದ್ರಲ್ಲಿ ಭೀಮ ಎಲ್ಲರನ್ನು ಕರೆತರುವ ಕೆಲಸ ಮಾಡಿದ್ದಾನೆ. ಈ ಭೀಮ 100 ದಿನ ಪೂರೈಸಲಿ ಅಂತ ನಾನು ನನ್ನ ಮನದಿಂದ ಹಾರೈಸ್ತೀನಿ. ಹಾಗೆ ಭೀಮ ಚಿತ್ರದ ವಿಷಯಕ್ಕೆ ಬಂದರೆ, ಈ ಭೀಮ ಚಿತ್ರ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ದುನಿಯಾ ವಿಜಯ್ ಸರ್ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಅವರ ಡೈರೆಕ್ಷನ್ನ 2ನೇ ಸಿನಿಮಾ ಭೀಮ. ಈ ಹಿಂದೆ ಸಲಗ ಸಿನಿಮಾ ನೋಡಿದ್ರಿ, ಅದರಲ್ಲೂ ಕೂಡ ಒಂದು ಮೆಸೇಜನ್ನು ಇಟ್ಟಿದ್ರು. ಈಗಿರುವ ವ್ಯವಸ್ಥೆ ಬಗ್ಗೆ ಈ ಭೀಮ ಮಾತಾಡ್ತಾನೆ. ಹಾಗೆ ಚಿತ್ರತಂಡದ ಎಲ್ಲ ಟೆಕ್ನಿಷಿಯನ್ಸ್, ತಂತ್ರಜ್ಞರು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಯಾಕಂದರೆ ಆ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಅದೇ ರೀತಿ ಹಾಡುಗಳ ವಿಚಾರಕ್ಕೆ ಬಂದರೆ, ಈ ಭೀಮ ಸಿನಿಮಾದಲ್ಲಿನ ಎಲ್ಲ ಹಾಡುಗಳು ಅದ್ಭುತವಾಗಿ ಮೂಡಿಬಂದಿದೆ. ಚರಣ್ ರಾಜ್ ಸರ್ ಅವರ ಸಂಗೀತ ನಿರ್ದೇಶನ ನಾವು ಬಾಯಿ ಮಾತಲ್ಲಿ ಹೇಳೋಕ್ಕಾಗಲ್ಲ. ಯಾಕಂದರೆ ಅವರು ಈ ಹಿಂದೆ ಸಲಗ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದರು. ಪುನೀತ್ ರಾಜ್ಕುಮಾರ್ ಸರ್ ಅವರ ಜೇಮ್ ಸಿನಿಮಾ, ಅವರು ಮಾಡಿದಂತಹ ಎಲ್ಲ ಚಿತ್ರಗಳ ಹಾಡುಗಳು ಹಿಟ್ ಆಗಿವೆ. ಇದೇ ರೀತಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆಯ ಹಾಡುಗಳನ್ನು ಕೊಡಲಿ ಅಂತ ನಾನು ಚರಣ್ ರಾಜ್ ಸರಲ್ಲಿ ಕೇಳ್ಕೊಳ್ತೀನಿ. ಇನ್ನು ಸಾಹಸ ದೃಶ್ಯಗಳ ವಿಚಾರಕ್ಕೆ ಬಂದರೆ, ಈ ಭೀಮ ಸಿನಿಮಾದಲ್ಲಿನ ಸಾಹಸ ದೃಶ್ಯಗಳು ಎಲ್ಲವೂ ಅತ್ಯದ್ಭುತವಾಗಿದೆ. ದುನಿಯಾ ವಿಜಯ್ ಸರ್ ಎಲ್ಲ ಹೊಸ ಕಲಾವಿದರನ್ನು ಕರ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಅವರನ್ನು ಸಿನಿಮಾದಲ್ಲಿ ನಾವು ಹೊಸ ಕಲಾವಿದರು ಅಂತ ಅಂದ್ಕೊಳ್ಳೋಕ್ಕೆ ಆಗಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿ ಅವರವರ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಯಾಕೆ ನಾವು ಭೀಮ ಸಿನಿಮಾ ನೋಡಬೇಕು ಅಂತ ನೀವು ಕೇಳೋದಾದರೆ, ಇವತ್ತಿನ ಯುವ ಪೀಳಿಗೆಗಳು ಅಂದರೆ ಯುವಕರೆಲ್ಲ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಯಾಕೆ ಬಲಿಯಾಗ್ತಿದ್ದಾರೆ? ತಂದೆ ತಾಯಿಗಳ ನಿರ್ಲಕ್ಷ್ಯ. ತಂದೆ ತಾಯಿಗಳು ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಕಾಲೇಜಿಗೆ ಹೋಗ್ತಾರೆ, ಬಂದು ಮನೇಲಿ ಓದ್ತಾ ಇರ್ತಾರೆ ಅಂತ ಅಷ್ಟೇ ನಿಮ್ಗೆ ಗೊತ್ತು. ಆದರೆ ಅವರು ಕಾಲೇಜಿಗೆ ಹೋಗಿದ್ದಾರೋ ಇಲ್ವೋ, ಹೊರಗಡೆ ಏನು ಮಾಡ್ತಾಯಿದ್ದಾರೆ, ಯಾವ್ಯಾವ ಚಟಗಳಿಗೆ ಅವರು ಅಡಿಕ್ಟ್ ಆಗಿದ್ದಾರೆ, ಇದೆಲ್ಲ ನಿಮ್ಗೆ ಗೊತ್ತಿರಲ್ಲ. ಮನೆಯಲ್ಲಿ ಸೀರಿಯಲ್ಲು, ಆಮೇಲೆ ನಿಮ್ಮ ಕೆಲಸದಲ್ಲಿ ನೀವು ಅಷ್ಟೇ ಬ್ಯುಸಿ ಆಗಿಬಿಡ್ತೀರ. ಮಕ್ಕಳ ಕಡೆ ಗಮನನೇ ಕಡಿಮೆ ಆಗಿಬಿಡುತ್ತೆ. ಇರುತ್ತೆ, ಮಕ್ಕಳ ಮೇಲೆ ಕಾಳಜಿ ತಂದೆ ತಾಯಿಗೆ ಇರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮಕ್ಕಳ ಮೇಲೆ ತಂದೆ ತಾಯಿಗೆ ಕಾಳಜಿ ಇರುತ್ತೆ, ಇಲ್ಲನಲ್ಲ. ಆದರೆ ಮನೆಯಲ್ಲಷ್ಟೇ ಇದ್ರೆ ಅಲ್ಲ, ಹೊರಗಡೆ ಅವ್ರು ಏನು ಮಾಡ್ತಾಯಿದ್ದಾರೆ, ಅವರ ಕೆಲಸಗಳು ಏನೇನು ಅಂತ ನಾವು ತಂದೆ ತಾಯಿಗಳು ಅದನ್ನು ತಿಳ್ಕೊಳ್ಬೇಕಾಗತ್ತೆ. ನಾನು ದೊಡ್ಡವ್ರಿಗೆ ಹೇಳೋಷ್ಟು ದೊಡ್ಡವನಲ್ಲ. ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ. ಯಾಕಂದರೆ ನಾನು ಈ ಭೀಮ ಸಿನಿಮಾ ನೋಡಿ ಬಂದಮೇಲೆ ನನಗನ್ನಿಸಿದ್ದು ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಬಹಳ ನೋವಾಯಿತು ಸಿನಿಮಾ ನೋಡಿದಾಗ. ಇದನ್ನು ಇವತ್ತಿನ ಯುವ ಪೀಳಿಗೆಗಳು, ಯುವಕರು ನೋಡೋದಕ್ಕಿಂತ ಮೊದಲು ಅವರ ಫ್ಯಾಮಿಲಿಗಳು ಈ ಸಿನಿಮಾನ ನೋಡಬೇಕು. ಆವಾಗ ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ನಮ್ಮ ಮಕ್ಕಳ ಕಡೆ ಯಾವ ಥರ ಗಮನ ವಹಿಸಬೇಕು, ನಮ್ಮ ಮಕ್ಕಳನ್ನು ಹೇಗೆ ಇಟ್ಕೋಬೇಕು ಮನೆಯಲ್ಲಿ ಅಂತ ನಿಮಗೆ ಅರಿವಾಗುತ್ತೆ. ಇವತ್ತಿನ ಯುವಕರು ದುಶ್ಚಟಗಳಿಂದ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಡ್ತಾ ಇದ್ದಾರೆ. ಯಾವ ರೀತಿ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಇವತ್ತಿನ ಯುವಕರು ಅಂತ ಈ ಭೀಮ ಸಿನಿಮಾದಲ್ಲಿ ಅದ್ಭುತವಾಗಿ ಸಂಪೂರ್ಣ ವಿಷಯದೊಂದಿಗೆ ದುನಿಯಾ ವಿಜಯ್ ಸರ್ ತೋರಿಸಿದ್ದಾರೆ. ತಪ್ಪದೆ ನೀವೆಲ್ಲರೂ ಈ ಸಿನಿಮಾ ನೋಡಲೇಬೇಕು. ಹಾಗೆ ದುನಿಯಾ ವಿಜಯ್ ಸರ್ಗೆ ಸಮಸ್ತ ಕೋಟಿ ಕನ್ನಡಿಗರ ಪರವಾಗಿ ನನ್ನ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. ಯಾಕೆಂದರೆ ಈ ಚಿತ್ರವನ್ನು ನೋಡಿದಾಗ ನಿಮಗೆಲ್ಲರಿಗೂ ಅನಿಸುತ್ತೆ, ದುನಿಯಾ ವಿಜಯ್ ಸರ್ ಇದೇ ರೀತಿ ಒಳ್ಳೊಳ್ಳೆಯ ಚಿತ್ರಗಳನ್ನು ನಮ್ಮ ಕನ್ನಡ ಚಿತ್ರರಂಗಕ್ಕೆ ನೀಡಿ ಅಂತ
ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ವೈಯಕ್ತಿಕವಾಗಿ ನನಗೆ ಸಿನಿಮಾ ತುಂಬ ಹಿಡಿಸ್ತು. ಮತ್ತೊಮ್ಮೆ ಸಮಸ್ತ ಕನ್ನಡ ಜನತೆಗೆ ನಾನು ಕೇಳ್ಕೊಳ್ಳೋದೊಂದೇ, ಭೀಮ ಚಿತ್ರವನ್ನು ತಪ್ಪದೆ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಬಂದು ವೀಕ್ಷಿಸಿ, ಕನ್ನಡ ಚಿತ್ರವನ್ನು ಚಿತ್ರಮಂದಿರದಲ್ಲೇ ನೋಡಿ ಅಂತ ಕೇಳ್ಕೊಳ್ತೀನಿ. ಇದೇ ರೀತಿ ಹೊಸ ಹೊಸ ಕಂಟೆಂಟ್ಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ತಪ್ಪದೆ ನಮ್ಮ ಬಿಜಿಕಲ್ ಡೈರೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.